ಟೂನ್ ಝೂಮ್ ಟಿವಿ. ಅದೊಂದು ಸುಂದರ ಹಳ್ಳಿ. ಸುತ್ತಲೂ ಇರುವ 4 ಊರುಗಳಲ್ಲಿಯೂ ಬಲು ಶಾಂತ ಹಾಗೂ ಪಟ್ಟಣಕ್ಕೆ ತುಂಬಾನೇ ಹತ್ತಿರವಿರುವ ಊರಾಗಿತ್ತು. ಆ ಊರಲ್ಲಿ ಗುಣ ಎನ್ನುವ ಒಬ್ಬ ಸದ್ಗುಣ ತುಂಬಿದ ಬಡವ ಪಟ್ಟಣಕ್ಕೆ ಕೆಲಸಕ್ಕಾಗಿ ತೆರಳಿ ಹಣ ಮಾಡುವ ಯೋಚನೆಯಲ್ಲಿದ್ದರೆ, ಇತ್ತ ಪಟ್ಟಣದಲ್ಲಿ ಒಬ್ಬಳು ಶ್ರೀಮಂತ ವ್ಯಕ್ತಿಯ ಮಗಳು ಗುಣನ ನಡತೆಗೆ ಮಾರು ಹೋಗಿ ಪ್ರೀತಿಯಲ್ಲಿ ಬಿದ್ದು ತಂದೆಯ ಆಸ್ತಿಗಿಂತ ಪ್ರೀತಿಯೇ ಮೇಲು ಎನ್ನುವ ವಚನಕ್ಕೆ ಬದ್ಧಳಾಗಿ ಗುಣನೊಂದಿಗೆ ಹಳ್ಳಿಗೆ ಬರುವಳು. ಇತ್ತ ಹಳ್ಳಿಯಲ್ಲಿ ಕಣ್ಣು ಕಾಣದ ಅತ್ತೆಯ ಕೆಲಸ ಹಾಗೂ ಬಡತನದ ಜೀವನವನ್ನು ಅನುಭವಿಸದೆ ಇರುವ ಶ್ರೀಮಂತ ವ್ಯಕ್ತಿಯ ಮಗಳು ಹೇಮಾ ಗಂಡನ ಪ್ರೀತಿಯಲ್ಲಿಯೇ ಬಡತನದ ಬಿಸಿಲಿನಲ್ಲಿ ಬೆಂದು ಹೋಗಿದ್ದಳು. ಏನಾಯ್ತು ಹೇಮಾ? ಯಾಕೆ ಮುಖ ಗಂತು ಹಾಕಿಕೊಂಡಿದ್ದೀಯಾ? ಕೋಪವೇನಿಲ್ಲ, ಬೇಸರವಷ್ಟೆ. ಯಾಕಪ್ಪ? ಬೇಸರಕ್ಕೆ ನಾನೇನು ಮಾಡಿದೆ? ಮುಖ ನೋಡಿ ಮಾತಾಡಿದ್ರೆ ಪರಿಹಾರ ಏನಾದರೂ ಹುಡುಕಬಹುದು ಅಲ್ಲವೇ? ಹೌದು, ಪರಿಹಾರ. ಮದುವೆಯಾಗಿ 1 ವರ್ಷ ಕಳೆಯಿತು. ನೆನಪಿದೆಯೋ ನಿಮ್ಗೆ? ಮದುವೆಯಾಗಿ ಬರುವ ಸಂದರ್ಭದಲ್ಲಿ ಹೇಳಿದ್ರಿ, ಮಗು ಹುಟ್ಟಿದ ವಿಚಾರ ತಿಳಿದ್ರೆ ನಮ್ಮ ತಂದೆ ಸಂತೋಷಪಟ್ಟು ನಮ್ಮನ್ನ ಒಪ್ತಾರೆ ಅಂತ. ಸೀರೆಯೇ ಉಡ್ದಿರುವವಳು ಈಗ ಸೀರೆ ಉಟ್ಟು ಆ ಅತ್ತೆ ಸೇವೆ ಮಾಡ್ತಾ ಜೀವಿಸ್ತಾ ಇದ್ದೇನೆ. ಹೌದು ಹೇಮಾ, ಇದಕ್ಕೆಲ್ಲ ಕಾರಣ ನಾನೊಬ್ಬ ಬಡವ ಎನ್ನುವುದೇ ಅಲ್ವೇ? ನಾನು ಶ್ರೀಮಂತನಾಗುತ್ತಿದ್ದರೆ ನಿನ್ನ ತಂದೆ ಒಪ್ಪುತ್ತಿದ್ದರು, ಹಾಗೂ ನನ್ನ ತಾಯಿಯ ಕಣ್ಣು ಯಾವತ್ತೇ ಸರಿಯಾಗುತ್ತಿತ್ತು, ಹಾಗೂ ನೀನು ರಾಣಿಯಂತೆ ಬದುಕಬಹುದಿತ್ತು. ಏನು ಮಾಡೋಣ ಹೇಳು? ನಾನು ತುಂಬಾ ಕಷ್ಟಪಡ್ತಾ ಇದ್ದೇನೆ. ನಿನ್ನ ಚೆನ್ನಾಗಿ ನೋಡಿಕೊಳ್ಳುವ ಆಸೆ ನನಗಿಲ್ಲವೇ ಹೇಳು? ನಾವು ಪಟ್ಟಣಕ್ಕೆ ಹೋಗಿ ಇಬ್ರು ಒಂದಾಗಿ ಕೆಲಸ ಮಾಡೋಣ. ಕೈ ತುಂಬ ದುಡ್ಡು, ನೆಮ್ಮದಿಯ ಬದುಕು. ಅದು ಹೇಗೆ ಸಾಧ್ಯ ಹೇಮಾ? ಇಲ್ಲಿ ತಾಯಿಗೆ ಯಾರಿದ್ದಾರೆ? ತಾಯಿಯನ್ನು ಬಿಟ್ಟು ನಾನು ಎಲ್ಲಿಗೂ ಬರುವುದಿಲ್ಲ. ಅಂತಹ ದುಡ್ಡು ನನಗೆ ಬೇಡ ಹೇಮಾ ಎಂದು ಮನಸ್ಸಿನ ಬೇಸರವನ್ನು ಮುಖದಲ್ಲಿ ತೋರಿಸದೆ ಎದ್ದು ನಡೆಯುತ್ತಾನೆ. ರಾಣಿಯಂತೆ ಸುಖವಾಗಿ ಪಟ್ಟಣದಲ್ಲಿ ಇರಬೇಕಾದ ಹೇಮಾ ನನ್ನನ್ನು ಮದುವೆಯಾಗಿ ಹೀಗೆ ಸಂಕಟ ಪಡುವುದನ್ನು ಕಂಡು, ತಾನು ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು ಎನ್ನುವ ಧ್ಯೇಯವಾಕ್ಯ ಹುಸಿಯಾಯಿತು ಎಂದು ದುಃಖಿಸುತ್ತಾ ಮರದ ಕಟ್ಟೆಯಲ್ಲಿ ಮಲಗಿಬಿಡುತ್ತಾನೆ. ಇದನ್ನು ಕಂಡ ಆತನ ಬಾಲ್ಯದ ಸ್ನೇಹಿತ ಸೋಮ ಗುಣನ ಬಳಿ ಬಂದು ಎಬ್ಬಿಸಿ, ಏನಣ್ಣ ಗುಣಣ್ಣ, ಪ್ರಪಂಚನೇ ತಲೆ ಮೇಲೆ ಬಿದ್ದಿರುವ ಹಾಗೆ ಇಲ್ಲಿ ಬಂದು ಮಲಗಿದ್ದೀಯಾ? ಏನಾಯಿತು? ಅದೇ ನಮ್ಮ ಮನೆಯ ಸಮಸ್ಯೆ. ಎಷ್ಟು ಕಷ್ಟಪಟ್ಟು ದುಡಿದರೂ ನನ್ನ ಮನೆಯವರನ್ನು ಸಂತೋಷದಲ್ಲಿಡಲು ಸಾಧ್ಯವಾಗುತ್ತಿಲ್ಲ. ಮನೆಯಲ್ಲಿರಲಾಗದೆ ಇಲ್ಲಿ ಬಂದು ಮಲಗಿದೆ. ಅದು ನಿನ್ನದು ಅಂತ ಅಲ್ಲ, ಎಲ್ಲರ ಮನೆಯ ಸಮಸ್ಯೆಯೂ ಅದೇ. ಹಾಗಂತ ಎಲ್ಲರೂ ಮನೆ ಬಿಟ್ಟು ಬಂದು ಇಲ್ಲಿ ಮಲಗಿದರೆ ಹೇಗಾದೀತು ಯೋಚನೆ ಮಾಡು. ಇನ್ನು ನಿನ್ನ ಸಮಸ್ಯೆಗೆ ಪರಿಹಾರ ಸುಲಭ. ಮದುವೆಯಾಗಿ 1 ವರ್ಷವಾಗಿದೆ ಅಷ್ಟೇ. ಮಗು ಆದೀತು ಮುಂದೆ. ಇನ್ನು ನಿನ್ನಲ್ಲಿ ಹಣವಾದರೆ ತಾಯಿಯ ಕಣ್ಣು ಬರುವುದು ಹಾಗೂ ಮನೆಯು ಹೊಸದಾಗುವುದು. ಚೆನ್ನಾಗಿ ಹೇಳಿದೆ. ಅದೆಲ್ಲ ಆಗಬೇಕುಂತಾದ್ರೆ ಹಣ ಬೇಕಲ್ವೇ? ಅದೇ ಇಲ್ಲ ನನ್ನ ಹತ್ತಿರ. ಅದಕ್ಕೆ ನಾನಿದ್ದೇನೆಲ್ಲ. ನೋಡು, ನಾನು ಹೇಳಿದ ಹಾಗೆ ಕೇಳಿದರೆ ಕೈ ತುಂಬ ದುಡ್ಡು ಮಾಡಬಹುದು. ನಿನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗುವುದು. ಆದರೆ ಮೊದಲಾಗಿ ನೀನು ಕೇಳಬೇಕು. ಸಾಕು ಸಾಕು, ನನಗೆ ತಿಳಿದಿದೆ ನಿನ್ನ ವ್ಯವಹಾರ. ನೀನು ಪಟ್ಟಣಕ್ಕೆ ಹೋಗಿ ಬಂದ ಮೇಲೆ ಬಹಳಷ್ಟು ಬದಲಾಗಿದ್ದೀ ಎನ್ನುವ ವಿಚಾರ ಎಲ್ಲ ಗೆಳೆಯರಿಂದ ಕೇಳಿದ್ದೇನೆ. ನೀನು ತಿಳಿದುಕೊಳ್ಳಬಹುದು, ನೀನು ಮಾಡುವ ಕೆಲಸದಿಂದ ಹಣ ಬಹಳಷ್ಟು ಮಾಡಬಹುದು ಅಂತ. ಆದರೆ ಅದು ಧರ್ಮದ ಕೆಲಸವೇ ಎನ್ನುವ ಹಾಗೆ ನೀನು ಮೊದಲಾಗಿ ಯೋಚಿಸಿ ನೋಡು. ಒಬ್ಬರೊಂದಿಗೆ ಸೇರಿ ಇನ್ನೊಬ್ಬನ ಹಣ ಲೂಟಿ ಮಾಡುವ ಕಸುಬು. ನಿನಗೆ ಹಣ ಮಾಡಿಕೊಡಬಹುದು, ಆದರೆ ಅದು ಕೊನೆಯ ತನಕ ಬರುವ ಆಸ್ತಿಯಲ್ಲ. ನಿನ್ನ ಹಣ ಮಾಡುವ ಯೋಜನೆಗಿಂತ ನನ್ನ ಸಮಸ್ಯೆ ಎಷ್ಟು ಪಾಲು ಆದಿತು ಎಂದು ಅಡ್ಡದಾರಿ ಹಿಡಿದಿದ್ದ ಸೋಮನಿಗೆ ಬುದ್ಧಿ ಹೇಳಿ, ಹಣ ಮಾಡುವ ಆಸೆಯಿಂದ ಅಡ್ಡದಾರಿ ಹಿಡಿಯದೆ ನೇರ ಮನೆಗೆ ತೆರಳ್ತಾನೆ. ಕಂದಗುಣ, ಯಾಕಪ್ಪ ಬೇಜಾರು? ನನ್ನ ಕಣ್ಣು ಸರಿಪಡಿಸಲು ಹಣ ಹೊಂದುತ್ತಿಲ್ಲ ಎನ್ನುವ ಚಿಂತೆಯೇ? ನನಗೆ ಇನ್ನು ಕಣ್ಣು ಯಾಕಪ್ಪ? ಕಣ್ಣು ಕಾಣದಿದ್ದರೂ ನಿನ್ನ ಬೇಸರ ಕಾಣೋದಿಲ್ಲ ಎನ್ನುವ ಹಾಗೆ ತಿಳಿದೆಯಾ? ನೀನು ನನ್ನ ಮಗ, ಹೇಗೋ ಉದುರಿ ಹೋಗೋ ಎಲೆ ನಾನು. ನೀನು ನಿನ್ನ ಜೀವನವನ್ನು ರೂಪಿಸಿಕೊ. ಹೋಗು ಪಟ್ಟಣಕ್ಕೆ,
ನೀನು ನಿನ್ನ ಹೆಂಡತಿ ನೆಮ್ಮದಿಯಾಗಿ ಬದುಕಿಕೊಳ್ಳಿ. ಅಮ್ಮ, ತಪ್ಪಾಯ್ತು, ಕ್ಷಮಿಸಿ ಬಿಡು. ನಿನಗೆ ಉತ್ತಮ ಮಗನಾಗದೆ ಸೋತು ಬಿಟ್ಟೆ. ನೀನು ಯಾವತ್ತೂ ಹೇಳುತ್ತಿದ್ದೆ, ನಾವೆಲ್ಲ ಬಡವರಾಗಿ ಹುಟ್ಟಿದ್ದೇವೆ. ಆದರೆ ನನ್ನ ಮಗನನ್ನು ಬುದ್ಧಿವಂತಿಕೆಯಲ್ಲಿ ಶ್ರೀಮಂತಗೊಳಿಸಿದ ಹೆಮ್ಮೆ ನನಗಿದೆ ಅಂತ. ಇಲ್ಲಮ್ಮ, ನಾನು ದಡ್ಡನಾಗಿ ಹೋದೆ. ಅಡ್ಡದಾರಿ ಹಿಡಿದರೆ ಮಾತ್ರ ಹಣ ಮಾಡುವುದಕ್ಕೆ ಸಾಧ್ಯ. ಬುದ್ಧಿವಂತಿಕೆ ಸಾಕಾಗುವುದಿಲ್ಲ ತಾಯಿ. ಇಲ್ಲ ಮಗು, ಧರ್ಮದ ಹಾದಿಯಲ್ಲಿದ್ದವನಿಗೆ ಕಷ್ಟ ತಪ್ಪಿದ್ದಲ್ಲ. ಆದರೆ ನಿನ್ನನ್ನು ಧರ್ಮವೇ ಕೈ ಹಿಡಿದು ಮೇಲಕ್ಕೆ ಎತ್ತುತ್ತದೆ ನೋಡು. ಏನೇ ಆಗಲಿ, ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲಾರೆ. ಕೆಲವು ದಿನಗಳ ಬಳಿಕ ಪದಾರ್ಥಕ್ಕಾಗಿ ಗುಣನು ಮೀನು ಹಿಡಿಯುತ್ತಿದ್ದ ಸಂದರ್ಭ ಹಿಂದಿನಿಂದ ಯಾರೋ ನೀರಿಗೆ ಬಿದ್ದ ಸದ್ದು. ಇದನ್ನು ಕಂಡ ಗುಣ ಅರೆಕ್ಷಣ ಯೋಚಿಸದೆ ನೀರಿಗೆ ಹಾರಿ ಪ್ರಾಣವನ್ನ ಉಳಿಸ್ತಾನೆ. ಮಹೇಂದ್ರಣ್ಣ, ಏನಾಯಿತು ನಿಮ್ಗೆ? ನೀರಿಗೆ ಹೇಗೆ ಬಿದ್ದೀರಿ? ದಾರಿಯಲ್ಲಿ ಹೋಗುತ್ತಿದ್ದ ನಾನು ನಿನ್ನನ್ನು ಕಂಡು ಮಾತಾಡಿಸಲೆಂದು ಕೆರೆಯ ಹತ್ತಿರ ಬಂದೆ. ಇನ್ನೇನು ಕರೆಯೋಣವೆಂದು ಕಲ್ಲಿನ ಮೇಲೆ ಕಾಲಿಟ್ಟೆ ಅಷ್ಟೇ. ಕಲ್ಲು ಜಾರಿ ನೀರಿಗೆ ಬಿದ್ದೆ. ಈಜು ಬರುವುದಿಲ್ಲ. ನನ್ನ ಅದೃಷ್ಟಕ್ಕೆ ನೀನು ಓಡಿ ಬಂದು ಬದುಕಿಸಿದೆ. ಧನ್ಯವಾದಗಳು ಗುಣ. ನಿನಗೆ ದೇವರು ಒಳ್ಳೆಯದನ್ನೇ ಮಾಡಲಿ ಎಂದು ಮಹೇಂದ್ರ ಹೋದ ಕ್ಷಣವೇ ದೂರದಲ್ಲಿ ಯಾರೋ ಒಬ್ಬರು ಗುಣನನ್ನು ಕರೆಯುತ್ತಿದ್ದಾರೆ. ಏನು ಸ್ವಾಮಿ, ಯಾಕೆ ಕರೆದಿರಿ? ಈ ಊರಿನಲ್ಲಿ ನಿಮ್ಮನ್ನು ನೋಡಿದ ಅನುಭವ ನನಗಿಲ್ಲ. ಹೊಸದಾಗಿ ಬಂದಿರೆ. ಹೌದಪ್ಪ, ನೀನು ನೋಡಿರ್ಲಿಕ್ಕಿಲ್ಲ. ನಾನು ಮಾಯಕಾರ. ಬದುಕು ಸಾಕು ಎಂದು ಸಾಯುವುದಕ್ಕಾಗಿ ಬಂದ ಆ ವ್ಯಕ್ತಿಯನ್ನು ನೀನು ನಿನ್ನ ಬದುಕನ್ನು ಲೆಕ್ಕಿಸದೆ ನೀರಿಗೆ ಹಾರಿ ಬದುಕಿಸಿದೆಯಲ್ಲ, ಅದನ್ನು ನೋಡಿದ ನಾನು ನಿನ್ನನ್ನು ಮಾತನಾಡಿಸುವುದಕ್ಕಾಗಿ ಕರೆದೆ. ಏನು, ಸಾಯುವುದಕ್ಕಾಗಿಯೇ? ಆದರೆ ನನ್ನನ್ನು ಮಾತನಾಡಿಸುವುದಕ್ಕಾಗಿ ಬಂದು ನೀರಿಗೆ ಬಿದ್ದರು ಎಂದು ನುಡಿದರು. ಆದರೂ ಸಾಯುವಂತಹ ಕಾರಣವಾದರೂ ಏನಿತ್ತು ಅವರಿಗೆ? ಅವರ ವಿಚಾರ ನಿಮಗೆ ಹೇಗೆ ಗೊತ್ತು? ಕಾರಣ ಹಲವು ಇರಬಹುದು. ಹಾಗೆಂದು ಸಾಯುವ ನಿರ್ಧಾರವೇ ಪರಿಹಾರವಲ್ಲ. ನಮ್ಮನ್ನು ನಂಬಿದವರನ್ನು ಬೀದಿಗೆ ತಂದು ಸಮಸ್ಯೆ ದುಪ್ಪಟ್ಟು ಮಾಡುವ ಹಾದಿಯಾಗಿದೆ. ನೀವು ಒಗಟಾಗಿ ಮಾತನಾಡುವಿರಿ. ನಾನಿನ್ನೂ ಬರುತ್ತೇನೆ. ಹಾ, ತಡೆ ಮಗು, ನಿನಗೇನೋ ಕೊಡಬೇಕಿತ್ತು. ತೆಗೆದುಕೋ ಈ ಹಣ್ಣು. ನಿನ್ನ ಇಂದಿನ ಕಾರ್ಯ ನೋಡಿ ಬಹಳ ಸಂತೋಷವಾಯಿತು. ಧನ್ಯವಾದಗಳು. ಹೋಗುವುದಕ್ಕಿಂತ ಮೊದಲು ನಾನು ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕು. ನಿನ್ನ ಎದುರಿಗೆ ದೇವರು ಪ್ರತ್ಯಕ್ಷವಾಗಿ ಒಂದು ವರ ಕೊಡುತ್ತೇನೆ, ಏನು ಬೇಕು ಕೇಳಿಕೋ ಎಂದು ಹೇಳಿದರೆ ನಿನ್ನ ಉತ್ತರವೇನು ಮಗು? ಕೇವಲ ಒಂದು ವರವೇ? ಮಗ, ನನಗೆ ಕಣ್ಣು ಯಾವಾಗ ಬರುತ್ತದೆ ಮಗ? ಕಣ್ಣು ಕೇಳು, ಕಣ್ಣು ಕೇಳು. ರೀ, ನಮ್ಗೆ ಯಾವಾಗ ಮಕ್ಕಳಾಗೋದು? ಮಗು ಕೇಳಿ, ಮಗು ಕೇಳಿ. ಗುಣ, ಬಡವನಾಗಿ ಸಾಯುತ್ತೀಯ? ಹಣ ಕೇಳು, ಹಣ ಕೇಳು. ಗುಣ, ನಮ್ಗೆ ಯಾವಾಗ ಬಡವನಾಗಿ ಮಕ್ಕಳಾಗೋದು? ಸಾಯುತ್ತೀಯ? ಯಾವಾಗ ಮಗು ಹಣ ಬರುತ್ತದೆ? ಕೇಳಿ, ಕೇಳು, ಮಗು ಹಣ ಕೇಳಿ. ಕೇಳು. ಕಣ್ಣು ಕೇಳು, ಕಣ್ಣು ಕೇಳು. ಸಾಕು. ಗುಣ ಹೇಳು, ಏನು ಕೇಳುತ್ತೀಯಾ? ಸ್ವಾಮಿಗಳೇ, ಅಂತಹ ಒಂದು ಸಂದರ್ಭ ಬಂತು ಅಂತಾದರೆ ನಾನು ಕೇಳುವ ವರ ಒಂದೇ. ಚಿನ್ನದ ತೊಟ್ಟಿಲಲ್ಲಿ ನನ್ನ ಮಗು ಅಳುವುದನ್ನ ನನ್ನ ತಾಯಿ ಕಾಣಬೇಕು ಎಂದು. ಗುಣ, ನೀನು ನಿಜವಾಗಿಯೂ ಬುದ್ಧಿವಂತ. ನಾನು ಕೊಟ್ಟ ಹಣ್ಣುಗಳನ್ನು ನೀನು ತಿಂದು ಮನೆಯವರಿಗೆ ತಿನ್ನಿಸು. ತಥಾಸ್ತು ಎಂದು ಮಾಯವಾದ ಮಾಯಕಾರನನ್ನು ನೋಡಿ ಗುಣ ಆಶ್ಚರ್ಯಚಕಿತನಾದ. 1 ವರ್ಷದ ನಂತರ ಹೇಮ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡುತ್ತಾಳೆ. ಮಗುವನ್ನ ಚಿನ್ನದ ತೊಟ್ಟಿಲಿನಲ್ಲಿ ನೋಡುತ್ತಾ ಇರುವ ಗುಣನ ತಾಯಿ ಬಲು ಸಂತೋಷ ಪಡುತ್ತಾಳೆ. ಇದೆಯಲ್ಲವೇ ಅದೃಷ್ಟ? ಧರ್ಮದ ಹಾದಿಯಲ್ಲಿ ನಡೆದ ಗುಣ ತನ್ನ ಬುದ್ಧಿವಂತಿಕೆಯಿಂದ ಶ್ರೀಮಂತನಾದ. ಹಣ ಮಾಡುವ ಉದ್ದೇಶದಿಂದ ಗುಣ ಅಡ್ಡದಾರಿ ಹಿಡಿದಿದ್ದರೆ ಈ ರೀತಿಯ ಸುಖ ಜೀವನ ಅನುಭವಿಸಲಾಗುತ್ತಿತ್ತೆ? ನೀವೇ ಯೋಚಿಸಿ ನೋಡಿ.